ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ವಿನಾಶಕಾರಿ ಮುಂಗಾರು ಆರ್ಭಟ ಜೋರಾಗಿದೆ. ಮಹಾರಾಷ್ಟ್ರದಿಂದ ಹಿಡಿದು ಉತ್ತರಾಖಂಡದವರೆಗೆ ಎಲ್ಲೆಲ್ಲೂ ಜಲಪ್ರಳಯವೇ ಸೃಷ್ಟಿಯಾಗಿದೆ. ವರುಣನ ರೌದ್ರ ನರ್ತನಕ್ಕೆ ಇಡೀ ದೇಶವೇ ನಡುಗಿ ಹೋಗಿದೆ. ವಾಣಿಜ್ಯ ನಗರಿ ಮುಂಬೈ ಜಲಾವೃತವಾಗಿದ್ದರೆ ಇತ್ತ ದೆಹಲಿ ಕೂಡ ಮಳೆಯ ಆರ್ಭಟಕ್ಕೆ ತತ್ತರಿಸಿದೆ. ಒಂದೊಂದು ದೃಶ್ಯವೂ ಭಯಾನಕವಾಗಿದೆ. ಜಲಪ್ರಳಯದ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ದೇಶದ ಹಲವು ರಾಜ್ಯಗಳಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲ. ಮಹಾರಾಷ್ಟ್ರದಿಂದ ಉತ್ತರಾಖಂಡದವರೆಗೂ ಜಲಪ್ರಳಯ. ತೀವ್ರ ಮಳೆ ಕೊರತೆಯ ನಡುವೆ ಈಗ ದೇಶಾದ್ಯಂತ ಮಾನ್ಸೂನ್ ಅಬ್ಬರ ಜೋರಾಗ್ತಿದೆ. ಹಲವು ರಾಜ್ಯಗಳಲ್ಲಿ ಗುಡುಗು ಮಿಂಚು ಮತ್ತು ಗಾಳಿ ಸಹಿತ ಮಳೆಗೆ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಮಹಾರಾಷ್ಟ್ರದಿಂದ ಹಿಡಿದು ಉತ್ತರಾಖಂಡದವರೆಗೂ ಎಲ್ಲೆಲ್ಲೂ ಜಲ ಪ್ರಳಯವೇ ಸೃಷ್ಟಿಯಾಗಿದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಕ್ಕೆ ಎಲ್ಲವೂ ಕೊಚ್ಚಿಕೊಂಡು ಹೋಗ್ತಾ ಇದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ನದಿಗಳು ಜಲಪಾತಗಳು ಮೃತ್ಯುಕೂಪವಾಗಿ ಭೋರ್ಗರಿತಾ ಇವೆ. ಧಾರಾಕಾರ ಮಳೆಗೆ ಮಹಾನಗರಿ ಮುಂಬೈನಲ್ಲಿ ಅಕ್ಷರಶಃ ನರಕವನ್ನೇ ಸೃಷ್ಟಿಸಿದೆ. ನೋಡ್ತಾ ಇದ್ದಂತೆ ಹೆಚ್ಚಾಯ್ತು ಜಲಪಾತದಲ್ಲಿ ನೀರು. 100 ಮಂದಿ ಪ್ರವಾಸಿಗರು ಬದುಕಿದ್ದೇ ಮಹಾಪವಾಡ. ಮಹಾರಾಷ್ಟ್ರದ ರಾಯಗಢದ ಪ್ರಸಿದ್ಧ ಪ್ರಕೃತಿಯ ಸೌಂದರ್ಯ ಸವಿಯಲು ಹೋಗಿದ್ದ 100 ಪ್ರವಾಸಿಗರು ಹಠಾತ್ ನೀರಿನ ಮಟ್ಟ ಏರಿಕೆಯಾಗಿದ್ದರಿಂದ ಜಲಪಾತದ ಮಧ್ಯೆ ಸಿಲುಕಿಕೊಂಡ್ರು. ಸಾವು ಕಣ್ಣೆದುರು ಕಾಣ್ತಿದ್ದಾಗ ರಕ್ಷಣಾ ಸಿಬ್ಬಂದಿ ದೇವದೂತರಂತೆ ಧಾವಿಸಿ ಹಗ್ಗಗಳ ಮೂಲಕ ಪ್ರಾಣದ ಹಂಗು ತೊರೆದು ರಕ್ಷಣೆ ಮಾಡಿದ್ದಾರೆ. ಎಲ್ಲೆಲ್ಲೂ ಜಲತಾಂಡವ, ಮುಂಬೈನಲ್ಲಿ ನರಕ ದರ್ಶನ. ಧರೆಗುರುಳಿದ ಮರಗಳು, ಕುಸಿದ ಗೋಡೆಗಳು, ಸಾವು ನೋವು. ವಾಣಿಜ್ಯ ನಗರಿ ಮುಂಬೈ ಮತ್ತು ಸುತ್ತಮುತ್ತಲ ಪರಿಸ್ಥಿತಿ ನೋಡಿದ್ರೆ ಮೈ ನಡುಗುವಂತಿದೆ. ರಸ್ತೆಗಳು ಅಥವಾ ನದಿಗಳು ಅಂತ ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಬೈ ಮಹಾನಗರದಲ್ಲಿ ಮಹಾಮಳೆಗೆ 64 ಬೃಹತ್ ಮರಗಳು ಧರೆಗುರುಳಿವೆ. 8 ಮನೆಗಳ ಗೋಡೆಗಳು ಕುಸಿದು ಬಿದ್ದಿವೆ. ದುರಾದೃಷ್ಟವಶಾತ್ ಮರ ಬಿದ್ದ ಪರಿಣಾಮ 2 ಬಲಿಯಾಗಿದ್ದಾರೆ. ಇನ್ನು ಥಾಣೆಯ ತಲೆಂಗಾವ್ನಲ್ಲಿ ರಸ್ತೆ ಕೆಳಗಿನ ಪೈಪ್ಲೈನ್ ಒಡೆದು ಜಲಸ್ಫೋಟ ಉಂಟಾಗಿದೆ. ನಗರದಲ್ಲಿ 20ಕ್ಕೂ ಹೆಚ್ಚು ಕಾರುಗಳು ನೀರಿನಲ್ಲಿ ತೇಲಿಕೊಂಡು ಹೋಗಿವೆ. ಮುಂಗಾರಿನ ಈ ವಿಕೋಪ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ. ಇತ್ತ ಗುಜರಾತ್ನ ಜುನಾಗಢದಲ್ಲಿ ರಸ್ತೆಗಳೆಲ್ಲ ಕೆರೆಗಳಾಗಿವೆ. ಸೊಂಟದ ಮಟ್ಟದ ನೀರಿನಲ್ಲಿ ಶಾಲಾ ಮಕ್ಕಳು ದೋಣಿಗಳ ಮೂಲಕ ಸುರಕ್ಷಿತ ಸ್ಥಳ ಸೇರುವಂತಾಗಿದೆ. ಛತ್ತೀಸ್ಗಢದ ರಾಜಧಾನಿ ರಾಯ್ಪುರದಲ್ಲಿ ತತಿಬಂದ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇತ್ತ ಮಧ್ಯಪ್ರದೇಶದ ಹಾರ್ದಾದಲ್ಲಿ ಕಾಲಿಂಚಕ್ ನದಿ ಸೇತುವೆಗಿಂತ 3 ಅಡಿ ಎತ್ತರದಲ್ಲಿ ಹರಿತಾ ಇದ್ದು ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲೂ ರಸ್ತೆಗಳು ಮೊಣಕಾಲು ಆಳದ ನೀರಿನಲ್ಲಿ ಮುಳುಗಡೆಯಾಗಿವೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇನ್ನು ದೇವಭೂಮಿ ಉತ್ತರಾಖಂಡದಲ್ಲಂತೂ ಪರಿಸ್ಥಿತಿ ತೀವ್ರ ಭಯಾನಕವಾಗಿದೆ. ರುದ್ರಪ್ರಯಾಗದ ಕೇದಾರ್ ಕಣಿವೆಯಲ್ಲಿ ಮಂದಾಕಿನಿ ನದಿ ಉಕ್ಕಿ ಹರಿತಾ ಇದೆ. ನದಿಯ ಭೀಕರ ಪ್ರವಾಹದ ಮಧ್ಯೆ ಒಂದು ಜೆಸಿಬಿ ಯಂತ್ರ ಮತ್ತು 2 ಕಾರ್ಮಿಕರು ಸಿಲುಕಿಕೊಂಡಿದ್ದು ಪವಾಡ ರೀತಿಯಲ್ಲಿ ರಕ್ಷಣೆ ಮಾಡಲಾಗಿದೆ. ಒಟ್ಟಾರೆ ದೇಶದಲ್ಲಿ ಮಾನ್ಸೂನ್ ಮಾರುತದಿಂದ ಮಳೆ ಅಬ್ಬರ ಜೋರಾಗ್ತಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.